ನಾನ್ ವೆಜ್ ಹೋಟೆಲ್ಗಳಿಗೂ ಯುದ್ಧದ ಬಿಸಿ ತಟ್ಟಿದೆ. ಸಿಲಿಂಡರ್ ಸಿಗದೆ ಬದಲಿ ದಾರಿಯನ್ನ ಹುಡುಕಿದೆ ಗುಂಡಪ್ಪ ಹೋಟೆಲ್. ಸೌದೆ ಒಲೆಯನ್ನ ಬಳಸಿ ನಾನ್ ವೆಜ್ ಊಟ ತಯಾರಿಸ್ತಾ ಇರುವ ಹೋಟೆಲ್. ನಾನ್ ವೆಜ್ ಮೆನುವಿನಲ್ಲಿ ಯಾವುದೇ ಐಟಂ ಕಟ್ ಆಗಿಲ್ಲ. ಸಂಡೇ ಹೆಚ್ಚು ಜನ ಬರ್ತಾರೆ, ಎಲ್ಲ ಐಟಂಗೆ ರೆಡಿ ಮಾಡ್ತೀವಿ, ಗ್ರಾಹಕರಿಗೆ ಸಮಸ್ಯೆ ಮಾಡಲ್ಲ ಅಂತ ಹೋಟೆಲ್ ಮಾಲೀಕರು ಹೇಳಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದ ಬಿಸಿ ಬೆಂಗಳೂರಲ್ಲಿ ನಾನ್ ವೆಜ್ ಹೋಟೆಲ್ಗಳಿಗೂ ತಟ್ಟಿದೆ. ಸಿಲಿಂಡರ್ ಸಿಗ್ತಾ ಇಲ್ಲ, ಮೆನುನಲ್ಲೂ ಕೂಡ ಕಟ್ ಮಾಡಿಲ್ಲ, ಆದ್ರೆ ಬದಲಿ ಮಾರ್ಗವನ್ನ ಹುಡುಕಿದ್ದೇವೆ. ಏನ್ ಸಿಲಿಂಡರ್ ಬದಲಾಗಿ ಸೌದೆ ಒಲೆಯನ್ನ ಬಳಸಿ ಊಟವನ್ನ ತಯಾರು ಮಾಡ್ತಾ ಇದ್ದಾರೆ ಗುಂಡಪ್ಪ ಹೋಟೆಲ್ನವರು. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಪ್ರಾರಂಭವಾಗಿ 15 ದಿನಗಳು ಕಳೀತಾ ಬಂತು. ಅದರ ಬಿಸಿ ಬೆಂಗಳೂರಿಗೂ ಸಹ ತಟ್ಟಿದೆ. ಒಂದು ಕಡೆ ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಒದ್ದಾಡ್ತಾ ಇದ್ದಾರೆ. ಆದರೂ ಇವತ್ತು ವೀಕೆಂಡ್ ಬೇರೆ, ಸಂಡೇ ಅಂದಿದ ತಕ್ಷಣ ಎಲ್ರಿಗೂ ನಾನ್ ವೆಜ್ ಪ್ರಿಯರಿಗಂತೂ ಅಚ್ಚುಮೆಚ್ಚು. ಸದ್ಯ ನಾನ್ ವೆಜ್ ಹೋಟೆಲ್ನಲ್ಲಿ ಯಾವ ರೀತಿ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ, ಪರ್ಯಾಯವಾಗಿ ಸಿಲಿಂಡರ್ ಬದಲಿಗೆ ಯಾವ ರೀತಿ ಅಡುಗೆ ತಯಾರಿ ಮಾಡ್ತಾ ಇದ್ದಾರೆ ಅಂತ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡೋಣ. ಸದ್ಯ ನಾವು ಗುಂಡಪ್ಪ ದೊನ್ನೆ ಬಿರಿಯಾನಿಯಲ್ಲಿದ್ದೇವೆ. ಒಂದು ರೀತಿ ಈ ಒಂದು ಏರಿಯಾದಲ್ಲಿ ಸುತ್ತಮುತ್ತ ಮಲ್ಲೇಶ್ವರಂ, ಶೇಷಾದ್ರಿಪುರಂ ಏರಿಯಾನ ಒಂದು ಪ್ರಸಿದ್ಧ ಹೋಟೆಲ್, ನಾನ್ ವೆಜ್ ಹೋಟೆಲ್. ಅದರಲ್ಲೂ ಸಂಡೇ ಬಂತು ಅಂದರೆ ಜನರು ಮುಗಿ ಬೀಳ್ತಾರೆ. ಇದರ ಒಂದು ಯಾವ ರೀತಿ ತಯಾರಿಕೆ ನಡೀತಾ ಇದೆ ಅಂತ ಒಂದು ತೋರಿಸ್ತಾ ಹೋಗ್ತೇನೆ. ಸಿಲಿಂಡರ್ನ ಬಳಸ್ತಾ ಇದ್ದಾರೆ ಅಥವಾ ಪರ್ಯಾಯವಾಗಿ ಮತ್ತೇನಾದರೂ ಬಳಸ್ತಾ ಇದ್ದಾರೆ ಅಂತ ನಿಮಗೆ ತೋರಿಸ್ತೇನೆ. ಒಟ್ಟಿನಲ್ಲಿ 15 ದಿನಗಳಿಂದ ಸಿಲಿಂಡರ್ ವ್ಯತ್ಯಯಗೊಂಡಿದೆ. ಒಂದು ಕಡೆ ಕಸ್ಟಮರ್ಸ್ನ ಕಳ್ಕೊತೀವಿ ಅಂತ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಸದ್ಯ ಗುಂಡಪ್ಪ ಹೋಟೆಲ್ನಲ್ಲಿ ನಾವು ನಿಮಗೆ ತೋರಿಸ್ತಾ ಹೋಗ್ತೇನೆ. ಸೌದೆ ಒಲೆಯ ಮೂಲಕ ಬಿರಿಯಾನಿ ಮಾಡೋದಾಗಲಿ ಅಥವಾ ಮಟನ್ ಬಿರಿಯಾನಿ ಆಗಿರ್ಬೋದು ಅಥವಾ ಚಿಕನ್ ಸ್ಟಾರ್ಟಪ್ಸ್ಗಳನ್ನೆಲ್ಲ ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ದಾರೆ. ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಗ್ಯಾಸ್ ಸಿಲಿಂಡರ್ ಸಮಸ್ಯೆಯಿಂದ ಪರ್ಯಾಯವಾಗಿ ಹೊರಬರಲಿಕ್ಕೆ ಮತ್ತು ಕಸ್ಟಮರ್ಸ್ನ ಅವ್ರು ಸೆಳೀಲಿಕ್ಕೆ, ಅವರಿಗೆ ಕಸ್ಟಮರ್ಸಿಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಸಂಪೂರ್ಣ ನಾನ್ ವೆಜ್ ತಯಾರಿಯನ್ನು, ನಾನ್ ವೆಜ್ ಊಟವನ್ನು, ಅದರಲ್ಲೂ ವೀಕೆಂಡ್ ಅಂದ ತಕ್ಷಣ ಹೆಚ್ಚಿನಾಗಿ ಜನ ಬರ್ತಾರೆ. ಸದ್ಯ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಹೋಟೆಲ್ ಸಿಬ್ಬಂದಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಎಷ್ಟು ದಿವಸದಿಂದ ಈ ಒಂದು ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ದೀರಾ? ಸರ್, ಅಲ್ಲೇ ಒಂದು 10 ಡೇಸಿಂದ ಮಾಡ್ತಾ ಇದ್ದೀವಿ ಸರ್, ಗ್ಯಾಸ್ ಸಮಸ್ಯೆಯಿಂದ. ಸರ್, ಅಂದರೆ ಮೊದಲು ಗ್ಯಾಸಲ್ಲೇ ಮಾಡ್ತಾ ಇದ್ರಿ, ಈಗ ಸಂಪೂರ್ಣವಾಗಿ ಒಲೆ ಸೌದೆ ಒಲೆಯನ್ನು ಮಾಡ್ಕೋರಿದ? ಮೊದಲೆಲ್ಲ ಬಿರಿಯಾನಿ ಸೌದೆಯಿಂದ ಮಾಡ್ತಿದ್ವಿ, ಬಟ್ ಈಗೆಲ್ಲ ಐಟಮ್ಗಳು ತಾನೇ ಇದು ಸೌದೆಯಿಂದ ಮಾಡ್ತಾ ಇದೀವಿ. ಸಿಲಿಂಡರ್ ಏನು ಸಿಗ್ತಾ ಇಲ್ಲ? ಇಲ್ಲ ಸರ್, ಸಿಲಿಂಡರ್ ಯೂಸ್ ಮಾಡ್ತಾ ಇಲ್ಲ. ಸ್ಟಾರ್ಟಪ್ಸು ಸಂಬಂಧಪಟ್ಟ ಐಟಮ್ಸ್ ಎಲ್ಲ ಸೌದೆಯಿಂದನೂ ಮಾಡ್ತಾ ಇರೋದು. ಸೌದೆ ಎಲ್ಲಿಂದ ತರ್ತಿದ್ದೀವಿ ಸರ್? ಸೌದೆ ಹೋಗ್ತೀವಿ ಸರ್, ಎಲ್ಲಾದರೂ ಮಿಲ್ ಗಿಲ್ಲ ಹತ್ರ ಹೋಗಿ ಕಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕಸ್ಟಮರ್ಸ್ ಏನೋ ಕಡಿಮೆ ಆಗಿದ್ದಾರಾ? ಇಲ್ಲ ಸರ್, ಕಸ್ಟಮರ್ ಪರವಾಗಿಲ್ಲ ಬರ್ತಾ ಇದೆ. ಅಂದರೆ ನೀವು ನಿಮ್ಮ ಸ್ಟಾರ್ಟಪ್ಸ್ಗಳಲ್ಲಿ ಅಥವಾ ಮೆನುಗಳಲ್ಲಿ ಏನು ಕಟ್ ಮಾಡಿಲ್ಲ? ಹಾಂ ಸರ್, ಕಬಾಬು ಸ್ಟಾಪ್ ಮಾಡೋಕ್ಕಂತ ಇದ್ವಿ ಗ್ಯಾಸ್ ಸಮಸ್ಯೆಯಿಂದ. ಅದರಾಗಿ ಒಂದು 4-5 ಐಟಮ್ ಮಾಡ್ತಾಯಿದ್ವಿ ಸಿಂಪಲ್ಲಾಗಿ. ಏನೇನು ಮಾಡ್ತಾಯಿದ್ದೀರಿ ಸರ್? ಚಿಲ್ಲಿ ಚಿಕನ್, ಪೇಪರ್ ಚಿಕನ್, ಗುಂಟೂರು ಚಿಕನ್, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಮಾಡ್ತಾಯಿದ್ವಿ ಸರ್. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.